ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ತೊಗರಿಬೇಳೆ ಕೂಡಿಸಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡತ್ತೀನಿ ರೀ. ಅದು ಹೆಂಗೆ ಮಾಡತ್ತನಂತ ಒಂಚೂರ ನೋಡ್ಕೊಂಬಂದ್ಬಿಡೋನು ನಡೀರಿ. ಇಲ್ಲಿ ನೋಡ್ರಿ, ಒಂದು ಸಣ್ಣ ಬಾಳ್ಗಿ ಕಾಯಕ್ಕೆ ಇಟ್ಕೊಂಡೇನಂತ್ರಿ. ಒಂಚೂರ ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಎಲ್ಲ ಕಾದಿಂದ್ರಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಬಿಡೋಣಂತ. ಎರಡು ಚಟಪಟ ಅನ್ನುವಾಗ ಉಳ್ಳಾಗಡ್ಡಿ ಸೇರ್ಸಾತನಂತ್ರಿ. ಉಳ್ಳಾಗಡ್ಡಿ ಒಂಚೂರು ಹೆಚ್ಚಾಗಿ ಹಾಕ್ಕೊಂಬಿಡೋನು, ಯಾಕಂದ್ರೆ ಸಬ್ಬಸ್ಗೆ ಸೊಪ್ಪು ಕರಿಗೆ ಒಂಚೂರು ಆಗಿಬಿಡ್ತೈತಿ. ಹೀಗಾಗಿ ಒಂದು 2 ಗಡ್ಡೆ ಹೆಂಚ್ಕೊಂಡ್ಬಿಟ್ಟಿದ್ದೇನಂತ್ರಿ. ನೋಡ್ರಿ, ಎಲ್ಲನೂ ಮಿಕ್ಸ್ ಕೊಟ್ಬಿಡೋನು. ಕಲರ ಒಂಚೂರು ಚೇಂಜ್ ಆದೇನ್ರಿ, ಅದಕ್ಕೆ ಒಂಚೂರು ಅರಿಶಿನ ಸೇರ್ಸಾತೇನಂತ. ಇನ್ನು ಒಣ ಖಾರ ಸೇರ್ಸಾತೇನ್ರಿ. 1 ಚಮಚ ಧನಿಯಾ ಪೌಡರ್ ಇತ್ತು, ಅದನ್ನು ಸೇರ್ಸಾತನಂತ್ರಿ. ಎಲ್ಲನೂ ಒಂಚೂರು ಮಿಕ್ಸ್ ಕೊಟ್ಬಿಡೋಣಂತ. ಇನ್ನು ಸಬ್ಬಸ್ಗೆ ಸೊಪ್ಪು ಏನಿತ್ತಲ್ಲ ಅದನ್ನು ಕಟ್ ಮಾಡಿ ಸೋಸಿ ಎಲ್ಲ ಇಟ್ಕೊಂಡಿನ್ರಿ. ಅದನ್ನು ಇದಕ್ಕೆ ಸೇರ್ಸಾತನಂತ್ರಿ. ನಾಳೆ ಪಲ್ಯ ಮಾಡೋದೈತಂದ್ರೆ ಇವತ್ತು ನೈಟ್ ಎಲ್ಲ ರೀ ನಾವು ಇದನ್ನೆಲ್ಲ ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಂದ್ರೆ ಬೇಳೆ ಕುದ್ದಿತ್ತಂದ್ರೆ ಬರೀ 5 ನಿಮಿಷದೊಳಗೆ ನಮಗೆ ಪಲ್ಯ ಅನ್ನೋದು ರೆಡಿಯಾಗಿ ಸಿಕ್ಬಿಡ್ತೈತ್ರಿ. ನೋಡಿರಿ, ಎಲ್ಲ ಹೊಳ್ಸಾಡತ್ತನಂತ. ಕರಿಗೆ ಎಷ್ಟು ಕಮ್ಮಿ ಆಯಿತು ನಮಗಂತ ನೀವು ನೋಡ್ರಿ. ಇನ್ನು ಒಂಚೂರು ಉಪ್ಪು ಹಾಕೊಂಡ್ಬಿಡೋಣಂತ. ಈ ಸಬ್ಬಸ್ಗೆ ಸೊಪ್ಪು ಅನ್ನೋದ್ರಿ ಎಷ್ಟು ಘಮ್ ಅಂತ ಸ್ಮೆಲ್ ಬರತ್ತಂತ ನೀವು ನೋಡ್ರಿ. ನಾನಿಲ್ಲಿ ತೊಗರಿಬೇಳೆ ಕುಡಿಸಿದ್ದೇನೆ ರೀ. ನೀವು ಕಡಲೆಬೇಳೆ ಕುಡಿಸ್ಬೋದು, ಹೆಸ್ರು ಕಾಳು ಕುಡಿಸ್ಬೋದು, ಮತ್ತು ಹೆಸ್ರು ಬೇಳೆ ಕುಡಿಸ್ಬೋದು. ಇದೇ ಅಂತೇನಿಲ್ಲ ರೀ. ಬೇಕಾದ ಬೇಳೆ ಕುಡಿಸಿದ್ರೂ ಅದರದ್ದೇ ಆದಂಥದ್ದು ಒಂದು ಫ್ಲೇವರ ಕೊಟ್ಬಿಡ್ತೈತೆ ರೀ. ನೋಡಿರಿ, ನಾನು ಅನ್ನಕ್ಕೆ ಮತ್ತು ರೊಟ್ಟಿಗಾಗುವಷ್ಟು ಒಂದಿಟ್ಟು ಸಾಫ್ಟ್ ಇಟ್ಟ ಮಾಡಾಕತ್ತೇನಂತ. ನಿಮಗೆ ಉದುರಾಗಿ ಬೇಕಂದ್ರೆ ಇನ್ನೊಂಚೂರು ಬೇಳೆನ ಗಂಡಿಟ್ಟ ಕುದಿಸ್ಕೊಂಬಂದ್ಬಿಡೋಣಂತ್ರಿ. ನಾನು ಒಂಚೂರು ಸಾಫ್ಟನೇ ಐತಿ. ಇನ್ನು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟೆ ಒಂಚೂರು ಸಕ್ಕರೆ ಇಟ್ಟು ಸೇರ್ಸಾತನಂತ್ರಿ. ನೋಡ್ರಿ, ನೀರ್ಗಿರು ಏನು ಕೊಡ್ಸೋದ ಬೇಡ. ಇಷ್ಟರೊಳಗೆ ನಮಗೆ ಎಲ್ಲ ಹೊಳ್ಸಾಡೋರಿಗೆ ನಮಗೆ ಪಲ್ಯ ಅನ್ನೋದು ಮಸ್ತ್ ಪೈಕಿ ಸಿಕ್ಕಿಬಿಡ್ತೈತ್ರಿ. ನಮ್ಮ ಈ ಸಬ್ಬಸ್ಗೆ ಪಲ್ಯ ರೀ ಬಿಸಿ ರೊಟ್ಟಿ ಜೊತೆ ಹಚ್ಕೊಂಡು ತಿಂದರೆ ಏನು ಅಮೃತ ತಿಂದಂಗೆ ಆಕತ್ರಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಕೊಟ್ಬಿಡ್ತೈತೆ ನೋಡ್ರಿ. ಇನ್ನು ನಾವು ಟೇಸ್ಟ್ ಅಟ್ ನೋಡ್ಕೊಂಬಿಡೋಣಂತ. ಉಪ್ಪು ಖಾರ ಹೆಂಗಾಗೈತಂತ. ನಮ್ದಂತೂ ಏನಿಲ್ಲ ರೀ, ಪರ್ಫೆಕ್ಟಾಗಿ ಮಸ್ತ್ ಪೈಕಿ ಕುಂತ್ಬಿಟ್ಟೈತಂತ. ಇವತ್ತಿನ ನಂದ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಹೆಂಗಿತ್ತು ಅನ್ನೋದು ನೀವು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ.